ಜೈ ಭೀಮ್, ವಂದನೆಗಳು. ಬಾಬಾ ಸಾಹೇಬ್ ಭಾರತಕ್ಕೆ ತಮ್ಮನ್ನೆಲ್ಲ ಸುಸ್ವಾಗತ. ಮನೆ ಮನಕ್ಕೆ ಬಾಬಾ ಸಾಹೇಬ್ ತಲುಪಿಸುವ ಇದೊಂದು ಸಣ್ಣ ಪ್ರಯತ್ನ. ತಮಗೆಲ್ಲ ತಿಳಿದ ಹಾಗೆ ಬಾಬಾ ಸಾಹೇಬರ ಈ ದೇಶದ ಅಭಿವೃದ್ಧಿಯಲ್ಲಿ ಬಾಬಾ ಸಾಹೇಬರ ಕಾಂಟ್ರಿಬ್ಯೂಷನ್ ಬಹಳ ಮಹತ್ವದ್ದಾಗಿದೆ ಮತ್ತು ಎಲ್ಲ ರಂಗಗಳಲ್ಲಿ ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಬಾಬಾ ಸಾಹೇಬರ ಒಂದು ಅತ್ಯಮೂಲ್ಯವಾದ ಕೊಡುಗೆಯನ್ನು ದೇಶಕ್ಕೆ ಕೊಟ್ಟಿದ್ದಾರೆ. ಮತ್ತು ಮುಖ್ಯವಾಗಿ ಈ ದೇಶದಲ್ಲಿರ್ತಕ್ಕಂಥ ಜಾತಿ, ಅಸ್ಪೃಶ್ಯತೆ, ಬಡತನ, ನಿರುದ್ಯೋಗ ಮತ್ತು ಈ ಮೂಢನಂಬಿಕೆಗಳಂಥ ಸಮಸ್ಯೆಗಳಿಗೆ ಪರಿಹಾರವಾಗಿ ಈ ದೇಶದ ಸ್ವತಂತ್ರ ಭಾರತದ ಸಂವಿಧಾನವನ್ನು ಕೊಟ್ಟಿದ್ದಾರೆ. ತಾವೆಲ್ಲರೂ ಬಹುಶಃ ಈ ದೇಶದಲ್ಲಿ ಸಂವಿಧಾನವನ್ನು, ಕಾನ್ಸ್ಟಿಟ್ಯೂಷನನ್ನು ಶಾಲಾ ಕಾಲೇಜುಗಳಲ್ಲಿ ಈ ಪ್ರಾಥಮಿಕ ಹಂತದಲ್ಲಿ ಅಥವಾ ಈ ಪ್ರೌಢ ಶಾಲೆಗಳಲ್ಲಿ ಈ ಕಾನ್ಸ್ಟಿಟ್ಯೂಷನನ್ನು ಬೋಧಿಸಿದರೆ ಅಥವಾ ಅದನ್ನು ನಾವು ಪಾಠ ಮಾಡಿದರೆ ದೇಶದಲ್ಲಿರ್ತಕ್ಕಂಥ ಈ ಹೆಚ್ಚಿನ ಜನ ಪ್ರಜ್ಞಾವಂತರಾಗಿ ಸಾಮಾಜಿಕ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಮರ್ಥರಾಗಿರ್ತಿದ್ದರು. ಅದು ನಾವು ಪ್ರಾಥಮಿಕ ಹಂತದಲ್ಲಿಯೇ ಸಂವಿಧಾನವನ್ನು ಒಂದು ಪಠ್ಯವಾಗಿ ರೂಪಿಸಿಲ್ಲ. ಇನ್ನು ಮೇಲಾದರೂ ಸಹ ಅದನ್ನು ರೂಪಿಸಬೇಕು. ರೂಪಿಸಿದಾಗ ಮಾತ್ರ ನಾವು ಜವಾಬ್ದಾರಿಯುತವಾದ ಒಂದು ಪ್ರಜೆಗಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ತಾವು ನೋಡಿರ್ಬೋದು, ತಾವೆಲ್ಲ ಈ ಭಾರತದ ಸಂವಿಧಾನದ ಪ್ರಿಯಂಬಲ್ಲೇ ನೋಡಿದಾಗ ನಿಮಗೆ ಅರ್ಥ ಆಗ್ತದೆ. ಅದು ಪ್ರಾರಂಭವಾಗುವುದೇ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ. ಅದು ಯಾವ ಜಾತಿ, ಧರ್ಮ, ಹಿಂದೂ, ಮುಸ್ಲಿಂ, ಉಚ್ಚವರ್ಗ, ನೀಚವರ್ಗ ಅನ್ನೋದೇ ನಾವು ಈ ಭಾರತದ ಪ್ರಜೆಗಳಾದ ನಾವು ಎನ್ನುವ ಅದರಿಂದನೇ ಪ್ರಾರಂಭವಾಗಿ ಸಮಾನತೆ, ಸಹೋದರತೆ, ಭ್ರಾತೃತ್ವ, ನ್ಯಾಯ ಇಂಥದ್ದೆಲ್ಲನ್ನು ಹೇಳಿಕೊಡುವಾಗ ಇದು ಭಾರತ ದೇಶದಲ್ಲಿ ಸಂವಿಧಾನ ಇಂಪ್ಲಿಮೆಂಟ್ ಆಗಿ 75 ವರ್ಷಗಳಾದರೂ ಸಹ ಸಮಾನತೆಯನ್ನು, ಕಾನೂನಿನಲ್ಲಿ ಅಸ್ಪೃಶ್ಯತೆ, ಜಾತೀಯತೆಯನ್ನು ನಿರ್ಮೂಲನೆ ಮಾಡಲಾಗಿದೆ. ಆದರೆ ಈ ರೂಟ್ ಲೆವೆಲ್ ಸಮಾಜದಲ್ಲಿ ಈ ವ್ಯವಸ್ಥೆ ಬದಲಾವಣೆಯಾಗಿದೆಯಾ ಅಂತ ಪ್ರಶ್ನೆ ಮಾಡಿದಾಗ ಖಂಡಿತ ಇಲ್ಲ. ಅದು ಮತ್ತೆ ಅತ್ಯಂತ ಪ್ರಬಲವಾಗಿ ಅತ್ಯಂತ ಬಹಳ ತನ್ನ ಕದಂಬ ಭಾವಗಳನ್ನು ಬಾಚಿ ಮತ್ತೆ ಸಮಾಜದ ಮತ್ತು ಈ ದೇಶದ ಅಭಿವೃದ್ಧಿಯಲ್ಲಿ ಈ ಅಡ್ಡಗಾಲಾಗಿ ಪರಿಣಮಿಸ್ತಾ ಇದೆ. ಹಾಗಾಗಿ ಈ ದೇಶದಲ್ಲಿರ್ತಕ್ಕಂಥ ಆಳುವ ವರ್ಗಗಳು ಮತ್ತು ಈ ದೇಶದಲ್ಲಿ ಇರತಕ್ಕಂಥ ಧಾರ್ಮಿಕ ಸಂಸ್ಥೆಗಳು ಅವುಗಳ ಒಂದು ಜಾತಿ, ಅಸ್ಪೃಶ್ಯತೆ, ಅಸಮಾನತೆಯನ್ನು ಅದು ಕಾಪಾಡಿಕೊಂಡು ಹೋಗ್ತಕ್ಕಂಥ ಮತ್ತು ಅದನ್ನು ಜೋಪಾನವಾಗಿ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಈ ಸಾಮಾಜಿಕ ಸಂಸ್ಥೆಗಳು, ಧಾರ್ಮಿಕ ಸಂಸ್ಥೆಗಳು ಮಾಡ್ತಕ್ಕಂಥದ್ದನ್ನು ನಾವು ಈ ದೇಶದಲ್ಲಿ ಕಾಣಬಹುದು. ಮುಖ್ಯವಾಗಿ
ಈ ಕೆಲವು ಮಠ ಮಂದಿರಗಳಲ್ಲಿ ಈ ಪಂಕ್ತಿ ಭೇದವನ್ನು ಮತ್ತು ಎಲೆ ಮೇಲೆ ಎಂಜಲು ಎಲೆಗಳ ಮೇಲೆ ಉರುಳಿರ್ತಕ್ಕಂಥ ಉಳು ಸೇವೆಯನ್ನು ಮತ್ತು ಇನ್ನೂ ಅನೇಕ ಒಂದು ತಾರತಮ್ಯವನ್ನು ಕಾಣ್ಬೋದು. ನೀವು ನೋಡಿರ್ಬೋದು, ನೀವು ಪ್ರತಿದಿನ ಪತ್ರಿಕೆಗಳಲ್ಲಿ ನೋಡಿದಾಗ ಜಾತೀಯತೆ, ಎಂಥ ಜಾತೀಯತೆ ಅದು ಅಂದರೆ, ಉದಾಹರಣೆಗೆ ಕೆಲ ದಿನಗಳ ಹಿಂದೆ ನೀವು ಪತ್ರಿಕೆಯಲ್ಲಿ ನೋಡಿರ್ಬೋದು, ಒಂದು ಶಾಲೆಯಲ್ಲಿ ಒಬ್ಬ ಹೆಣ್ಣುಮಗಳು, ದಲಿತ ಹೆಣ್ಣುಮಗಳು ಅಡುಗೆ ಮಾಡಿದಳೆನ್ನೋ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ 21 ಮಕ್ಕಳು ಆ ಶಾಲೆಯನ್ನೇ ಬಿಟ್ಟು ಬೇರೆ ಶಾಲೆಗೆ ಹೋಗಿದ್ದನ್ನು ತಾವು ಕಾಣ್ಬೋದು. ಇಂಥ ಒಂದು ಸಣ್ಣ ಮಕ್ಕಳ ತಲೆಯಲ್ಲಿ ಜಾತೀಯತೆಯನ್ನೇ ತುಂಬುವವರು ಯಾರು? ಅಂಥ ವ್ಯವಸ್ಥೆಯನ್ನು ಕಂಡಾಗ ಈ ಧಾರ್ಮಿಕ ಮುಖಂಡರಾಗಲಿ, ಈ ಸಾಂಸ್ಕೃತಿಕ ವಾರಸ್ದಾರರು ಅಂತ ಹೇಳುವವರೆಲ್ಲ ಇಂಥ ಸಂದರ್ಭಗಳಲ್ಲಿ ಈ ಕುರುಡು ಜಾಣತನವನ್ನು ತೋರ್ತಾರೆ. ಮತ್ತು ಅನೇಕ ಸಂದರ್ಭಗಳಲ್ಲಿ ಯಾರೂ ಸಹ ರಾಜಕೀಯ ವ್ಯಕ್ತಿಗಳಾಗಲಿ ಮತ್ತು ಈ ಧಾರ್ಮಿಕ ಮುಖಂಡರಾಗಲಿ ಇವರು ಯಾರೂ ಅದರ ಬಗ್ಗೆ ಪ್ರಶ್ನೆ ಮಾಡೋದಿರಲಿ, ಅದರ ಬಗ್ಗೆ ಚಕಾರ ಎತ್ತೋದಿಲ್ಲ. ಈ ರಾಜಕೀಯ ಮುಖಂಡರಂತೂ ತಮ್ಮ ಓಟಿಗಾಗಿ ಅಂಥವುಗಳನ್ನೆಲ್ಲ ಒಂದು ಅಡ್ಜಸ್ಟ್ಮೆಂಟ್ ರಾಜಕಾರಣಗಳನ್ನು ಮಾಡ್ತಾ ಅದನ್ನು ಸೂಕ್ತವಾಗಿ ಅದನ್ನು ಇರಾಡಿಕೇಟ್ ಮಾಡ್ದೇ ಅದು ಹಾಗೆ ಅವರೂ ಸಹ ಈ ಧಾರ್ಮಿಕ ಮುಖಂಡರ ಅಂತೆ ಅವರು ಸಹ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡತಕ್ಕಂಥ ಕೆಲಸಗಳನ್ನು ಮಾಡೋದನ್ನು ನಾವು ಕಾಣ್ಬೋದು. ಇದು ಒಂದು ಸಣ್ಣ ಉದಾಹರಣೆ. ಅನೇಕ ಈಗ ನೀವು ಗ್ವಾಲಿಯರ್ನಲ್ಲಿ ನೋಡ್ಬೋದು, ಗ್ವಾಲಿಯರ್ ಹೈಕೋರ್ಟ್ ಈಗಾಗಲೇ ಅನುಮತಿ ಕೊಟ್ಟಿದೆ. ಬಾಬಾ ಸಾಹೇಬರ ಒಂದು ಸ್ಟ್ಯಾಚ್ಯೂವನ್ನು ಈ ಗ್ವಾಲಿಯರ್ ಹೈಕೋರ್ಟ್ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಾಗೂ ಅಲ್ಲಿರ್ತಕ್ಕಂಥ ಕೆಲವು ಜಾತಿವಾದಿ ಮನಸ್ಸುಗಳು, ಅಲ್ಲಿನ ಬಾರ್ ವಕೀಲರು, ಅಡ್ವೊಕೇಟ್ಸೇ ಇದನ್ನು ಬಾಬಾ ಸಾಹೇಬರ ಪ್ರತಿಮೆಗೆ ಬಾಬಾ ಸಾಹೇಬರು ಸಂವಿಧಾನ ಬರೀಲಿಲ್ಲ ಅನ್ನೋದನ್ನು ಪ್ರತಿಪಾದನೆ ಮಾಡ್ತಾ ಕೆಲವು ಹುಚ್ಚು ಮನಸ್ಸುಗಳು, ಜಾತಿ ಕೊಳಕು ಮನಸ್ಸುಗಳು ಇಂಥ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿ ತಾವು ಜಾತೀಯತೆಯನ್ನು ಮರಿತಾ ಇದೆ. ಆದರೆ ಅವರಿಗದು ಒಂದು ಅರ್ಥ ಆಗ್ತಾ ಇಲ್ಲ. ನಾವು ಇಂಥ ಒಂದು ಮನೋಭಾವನೆಯಿಂದ ದೇಶದಲ್ಲಿ ಮತ್ತೆ ವಿಷವನ್ನು ಬಿತ್ತಾ ಇದ್ದೀವಿ, ಅಸಮಾನತೆಯನ್ನು ಮತ್ತೆ ನಾವು 100 ವರ್ಷಗಳ ಹಿಂದಕ್ಕೆ ಕೊಂಡೊಯ್ತೇವೆ ಅನ್ನೋ ಅರಿವು ಇಲ್ಲದೇ ಹೀಗೆ ಮಾಡ್ತಾ ಇರೋದು ದುರದೃಷ್ಟಕರ. ಮತ್ತು ಇದನ್ನು ಮುಂದುವರೆದು ಹೇಳೋದಾದರೆ, ಜಾತಿ ಅತ್ಯಂತ ಬಲಿಷ್ಠವಾಗಿ ಮುಂದುವರಿತಾ ಇದೆ. ನೀವು ಇದೊಂದು ಸಣ್ಣ ಉದಾಹರಣೆಗಳು. ನಾವು ಈ ತಮಿಳುನಾಡಿನಲ್ಲಿ, ಆಂಧ್ರ ಪ್ರದೇಶದಲ್ಲಿ ಮತ್ತು ಈ ಅಂತರ್ಜಾತೀಯ ವಿವಾಹ ಆದಾಗ ತನ್ನ ಸ್ವಂತ ಮಗನನ್ನೇ ತನ್ನ ಸ್ವಂತ ಸಹೋದರರೇ ಈ ಮರ್ಯಾದೆ ಹತ್ಯೆಗಳನ್ನು ಮಾಡಿ ಒಂದು ಕ್ರೌರ್ಯವನ್ನು ಮೆರಿತಕ್ಕಂಥದ್ದು ಜಾತಿ ಕಾರಣಕ್ಕಾಗಿ. ಒಂದು ಅಂತರ್ಜಾತಿ ವಿವಾಹ ಆದಾಗ ಇಂಥ ಸಮಸ್ಯೆಗಳು, ಇಂಥ ಒಂದು ನಿರ್ದಯ ಘಟನೆಗಳನ್ನು ನೋಡಲಿಕ್ಕೆ ಕಾಣ್ತೇವೆ. ಮತ್ತು ಈ ಬಾಬಾ ಸಾಹೇಬರ ಸ್ಟ್ಯಾಚ್ಯೂಗಳಿಗೆ ಎಷ್ಟು ಅತ್ಯಂತ ಹೆಚ್ಚು ಈ ದೇಶದಲ್ಲಿ ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂಗಳಿವೆ, ಅಷ್ಟೇ ಅತ್ಯಂತ ಹೆಚ್ಚು ಅವಮಾನಕ್ಕೊಳಗಾಗಿ ಈ ಆ ಸ್ಟ್ಯಾಚ್ಯೂಗಳು ಡಿಫೇಸ್ ಮಾಡೋದಾಗಲಿ ಅಥವಾ ಅದನ್ನು ಮಸಿ ಬೆಳೆಯೋದಾಗಲಿ ಅಥವಾ ಅವುಗಳನ್ನು ಒಡೆದು ಹಾಕುವುದಾಗಲಿ ಇಂಥ ಘಟನೆಗಳು ಅನೇಕ ನಡೀತಾಯಿವೆ. ಯಾಕೆ ಹಾಗೆ ನಡೀತಾ ಇದೆ ಅಂತ ನಾವು ಸ್ವಲ್ಪ ವಿಚಾರ ಮಾಡಲಾಗಿ, ಈ ದೇಶದಲ್ಲಿ ಬಾಬಾ ಸಾಹೇಬರ ಒಂದು ಸಾಮಾಜಿಕ ಕ್ರಾಂತಿ ಎಂಥದ್ದು ಅಂದರೆ, ಈ
ದೇಶದ ಫ್ರೆಂಚ್ ರೆವಲ್ಯೂಷನು, ಅಮೇರಿಕನ್ ರೆವಲ್ಯೂಷನ್ಸ್ ಏನು ನಡೆದವಲ್ಲ, ಆ ರೆವಲ್ಯೂಷನಿಗೆ ಅತ್ಯಂತ ಅದರಷ್ಟೇ ಅಲ್ಲ, ಆ ರೆವಲ್ಯೂಷನ್ನಲ್ಲಿ ಎಲ್ಲ ಜನಗಳು ಭಾಗಿಯಾಗಿದ್ದರು. ಆದರೆ ಈ ನಮ್ಮ ಒಂದು ಈ ಸಾಮಾಜಿಕ ಪರಿವರ್ತನೆಯ ಒಂದು ರೆವಲ್ಯೂಷನ್ ಏನಿದೆಯಲ್ಲ, ಇದು ಸಾವಿರಾರು ವರ್ಷಗಳಿಂದ ಬಂದಂಥ ಗುಲಾಮಗಿರಿತನ ಮತ್ತು ಈ ಒಂದು ವ್ಯವಸ್ಥೆಯನ್ನು ಬಾಬಾ ಸಾಹೇಬರು ಒಬ್ಬರೇ ತಮ್ಮ ವಿದ್ವತ್ತಿನಿಂದ ಅದನ್ನು ತಮ್ಮದೇ ಆದ ಒಂದು ಅತ್ಯಂತ ಪರಿಶ್ರಮ, ಅತ್ಯಂತ ತಮ್ಮ ಜೀವನವನ್ನೇ, ತಮ್ಮ ಕುಟುಂಬವನ್ನು, ತನ್ನ ಮಕ್ಕಳನ್ನು ಸ್ಯಾಕ್ರಿಫೈಸ್ ಮಾಡಿ ನಮಗೆ ಈ ಸಾಮಾಜಿಕ ಪರಿವರ್ತನೆ ಅಂದರೆ 5,000 ವರ್ಷಗಳಿಂದ 5,000-6,000 ವರ್ಷಗಳಿಂದ ನಮ್ಮನ್ನು ಈ ಬೇಸಿಕ್ ನೀಡ್ಸ್ ಅಂತ ಏನು ಹೇಳ್ತೀವಲ್ಲ, ಅಥವಾ ಮನುಷ್ಯರು ಈ ನಮ್ಮನ್ನು ಮನುಷ್ಯರಂತೆ ಪರಿಗಣಿಸಲಿಲ್ಲ. ನಾವು ಎಂಥ ಪರಿಸ್ಥಿತಿ ಅಂದರೆ, ನೀವು ಊಟ ವಸತಿ ಬಿಡಿ, ನಿಮ್ಮನ್ನು ಆ ವಸತಿ ಊರು ಹೊರಗೆ ಈಗೂ ಸಹ ನೀವು ಫ್ರ್ಯಾಗ್ಮೆಂಟೆಡ್ ಲಿವಿಂಗನ್ನು ಕಾಣ್ಬೋದು. ಫ್ರ್ಯಾಗ್ಮೆಂಟೆಡ್ ಲಿವಿಂಗ್ ಅಂದರೆ ಈ SC/STಗಳು, OBCಗಳು ಬೇರೆ, ಬ್ರಾಹ್ಮಣರು ಬೇರೆ, ಲಿಂಗಾಯತರು ಬೇರೆ, ಬೇರೆ ಬೇರೆ ವ್ಯವಸ್ಥೆಯನ್ನು ಇನ್ನೂ ಈ ದೇಶದಲ್ಲಿ ಇದೆ. ಅದು ನೀವು ಯಾವುದೇ ಹಳ್ಳಿಗಳಲ್ಲಿ ಹೋದರೂ ಅದು ಫ್ರ್ಯಾಗ್ಮೆಂಟೆಡ್ ಲಿವಿಂಗ್ ಆ್ಯಸ್ ಇಟ್ ಈಸ್ ಹಾಗೆ ನೀವು ಕಾಣಬಹುದು. ಹಾಗಾಗಿ ನಾವು ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಈ ದೇಶದಲ್ಲಿ ಈ ಪ್ರಬುದ್ಧ ಭಾರತ ಕಡೆಗೆ ನಾವು ಹೋಗಬೇಕು ಅಂದರೆ ನಾವು ಸಮಾನತೆ ಸಾಧಿಸದೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ, ನಾವು ಈ ಸಾಮಾಜಿಕ ಕ್ರಾಂತಿ ಬಾಬಾ ಸಾಹೇಬರು ಏನು ಒಬ್ಬರೇ ತಮ್ಮ ವಿದ್ವತ್ತಿನಿಂದ ಏನು ಮಾಡಿದ್ರಲ್ಲ, ಆ ಕಾರಣಕ್ಕಾಗಿ ಈಗ ಯಾವ ಮನುಷ್ಯ ಗುಲಾಮನಾಗಿ ಅವರ ಜೊತೆ ಒಂದು ಪ್ರತಿಫಲ ನಿರೀಕ್ಷಿಸದೆ ತನ್ನ ಸಂಪೂರ್ಣ ಜೀವನವನ್ನು ಅವರ ಜೀತದಾಳಾಗಿ ದುಡಿಯುವ ಮನುಷ್ಯ ಬಾಬಾ ಸಾಹೇಬರ ಶ್ರಮದಿಂದ ಅವರ ಈ ಉಚ್ಚ ವರ್ಗದವರಂತ ಹೇಳುವ ಅವರ ಒಂದು ಲೆವೆಲಿಗೆ ಬೆಳೆದು ಬಾಬಾ ಸಾಹೇಬರು ನಿಲ್ಲಿಸಿದ್ರಲ್ಲ, ಆ ಕಾರಣಕ್ಕೆ ಬಾಬಾ ಸಾಹೇಬರನ್ನು ಜನ, ಸಮಾಜ, ಈ ದೇಶದಲ್ಲಿರ್ತಕ್ಕಂಥ ಜಾತಿಗ್ರಸ್ತ ಮನಸ್ಸುಗಳು ಅವುಗಳನ್ನು ಬಾಬಾ ಸಾಹೇಬರನ್ನು ವಿರೋಧಿಸ್ತವೆ. ಮತ್ತು ಒಂದು ವಿಷಯ, ಈ ಬಾಬಾ ಸಾಹೇಬರು ಮಾಡಿದ್ದು ಈ ಅಸ್ಪೃಶ್ಯರು ಮತ್ತು OBCಗಳಿಗಲ್ಲ, ಈ ದೇಶದ ಎಲ್ಲ ನಾಗರಿಕರಿಗೂ ಮತ್ತು ಪ್ರಾಣಿ ಪಕ್ಷಿಗಳಿಗೂ ಮತ್ತು ಈ ಎಲ್ಲ ಜೀವಸಂಕುಲ, ಈವನ್ ಸಸ್ಯ ಗಿಡಮರಗಳಿಗೂ ಸಹ ಕಾನೂನುಗಳನ್ನು, ಫಾರೆಸ್ಟ್ ಲಾಸ್ಗಳನ್ನು ಅಥವಾ ಅಂಥದ್ದನ್ನು ಮಾಡಿ ಒಂದು ಪ್ರಾಮಾಣಿಕತೆಯನ್ನು ಮೆರೆದರು. ಇದೆಂತ ಈ ಬಾಬಾ ಸಾಹೇಬರು ತಾವು ಸ್ವಂತಕ್ಕೆ ಅನೇಕ ಹಿಂಸೆಯನ್ನು ಅನುಭವಿಸ್ತಾರೆ. ಅವರು ಶಾಲೆಗಳಲ್ಲಿ ಅವರಿಗೆ ಪ್ರವೇಶ ಸಿಗದೆ ಹೊರಗೆ ಕೂತು ಬರೆದದ್ದು ಇದೆ. ಮತ್ತು ಅಸ್ಪೃಶ್ಯತೆ ಕಾರಣಕ್ಕಾಗಿ ನೀರನ್ನು ಕೊಡದೆ ಮತ್ತು ಕೆಲವು ಪ್ರಯಾಣದಲ್ಲಿ ಅವರನ್ನು ಅಸ್ಪೃಶ್ಯರನ್ನು ತಿಳಿದುಕೊಂಡ ಮೇಲೆ ಅವರನ್ನು ಹೊರದೂಡಿದ್ದೂ ಇದೆ. ಹೀಗಾಗಿ ಮತ್ತು ವಿದೇಶದಲ್ಲಿ ಈ ಭಾರತ ದೇಶದಲ್ಲಿ ಯಾರೂ ಓದದಂಥ ಅತ್ಯಂತ ಹೆಚ್ಚು ವಿದ್ಯಾಭ್ಯಾಸ ಮಾಡಿಕೊಂಡು ಬಂದ ಮೇಲೂ ಸಹ ಬಾಬಾ ಸಾಹೇಬರು ಅನೇಕ ಜಾತಿ ತಾರತಮ್ಯಗಳನ್ನು ಅನುಭವಿಸಬೇಕಾಗ್ತದೆ. ಶಾಜಿರಾವ್ ಗಾಯಕ್ವಾಡ್ ಅವರ ಒಂದು ಕರಾರಿನ ಪ್ರಕಾರ ಬಾಬಾ ಸಾಹೇಬರು ವಿದೇಶದಲ್ಲಿ ಓದಿಕೊಂಡು ಬಂದ ಮೇಲೆ ಅವರ ಆಡಳಿತದಲ್ಲಿ ಕೆಲಸ ಮಾಡಲಿಕ್ಕೆ ಅವರು ಒಪ್ಪಿಕೊಂಡು ಅವ್ರ ಕರಾರಿನ ಪ್ರಕಾರ ಕೆಲಸ ಮಾಡಲಿಕ್ಕೆ ಹೋಗ್ತಾರೆ. ಆದರೆ ಅಲ್ಲಿನ ವ್ಯವಸ್ಥೆ ನೋಡಿದಾಗ ಬಾಬಾ ಸಾಹೇಬರಿಗೆ ಅನಿಸ್ತದೆ, ಅಲ್ಲಿ ಈವನ್ ಇರಲಿಕ್ಕೂ ವ್ಯವಸ್ಥೆ ಇಲ್ಲ. ಇದ್ದಾಗ್ಯೂ ಸಹ ಆಫೀಸ್ನಲ್ಲಿ ಕೆಲಸ ಮಾಡುವಾಗೂ ಸಹ ತಾವು ಅಸ್ಪೃಶ್ಯರನ್ನೋ ಕಾರಣಕ್ಕಾಗಿ, ತಾವು ದಲಿತರನ್ನ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ಅನಕ್ಷರಸ್ಥ ಪಿವನ್ಗಳು ಸಹ
ಅವರ ಫೈಲ್ಗಳನ್ನು ಎಸೆಯೋದನ್ನು ಮತ್ತು ಅವರನ್ನು ಅಮಾನವೀಯವಾಗಿ ವರ್ತನೆಯನ್ನು ಅವರು ಸಹಿಸಿಕೊಳ್ಳಲಿಕ್ಕಾಗದೆ ನೊಂದು ಇರಲಿಕ್ಕೆ ಮನೇನೂ ಸಿಗದೆ ಕೆಲವು ಪಾರ್ಸಿ ಹೋಟೆಲ್ಗಳಲ್ಲಿ ಈ ಆ ಮಾಲೀಕನ ಒಂದು ಹೆಚ್ಚು ಹಣ ಕೊಟ್ಟಾಗ ಅವನು ಪಾರ್ಸಿಗಳಂತ ಇರಲಿಕ್ಕೆ ಅವಕಾಶ ಕೊಟ್ಟ, ಪಾರ್ಸಿ ಅಂತ ಹೇಳಿ ಇರ್ರಿ ಅಂತ ಹೇಳಿ ಅವಕಾಶ ಕೊಟ್ಟಾಗ ಅದು ತಿಳಿದು ಎಲ್ಲರೂ ಬಂದು ಬಾಬಾ ಸಾಹೇಬ್ರನ್ನ ಇನ್ಸಲ್ಟ್ ಮಾಡಿದಾಗ ಇರಲಿಕ್ಕೂ ಆ ಶಹಾಜಿರಾವ್ ಗಾಯಕ್ವಾಡ್ ಅವರ ಒಂದು ಅತ್ಯುನ್ನತ ಹುದ್ದೆಯಲ್ಲಿ ನಿಯುಕ್ತ ಆದಾಗೂ ಸಹ ರಾಜರು ಸಹ ಏನೂ ಮಾಡದ ಪರಿಸ್ಥಿತಿಯಲ್ಲಿದ್ದಾಗ ಬಾಬಾ ಸಾಹೇಬ್ರ ಮನನೊಂದು ಅಲ್ಲಿಂದ ಮರಳು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಕಣ್ಣೀರು ಹಾಕ್ತಾರೆ. ಅವರು ಯಾವ ಜಾಗದಲ್ಲಿ ರೈಲ್ವೆ ಸ್ಟೇಷನ್ ಹತ್ತಿರ ಒಂದು ಗಿಡದ ಕೆಳಗೆ, ಅರಳಿ ಮರದ ಕೆಳಗೆ ಕೂತು ಅವರು ಕಣ್ಣೀರು ಹಾಕಿದಾಗ ಅಲ್ಲಿ ಅವರು ಸಂಕಲ್ಪ ಮಾಡ್ತಾರೆ. ಅದಕ್ಕೆ ಈ ಆ ಬರೋಡಾವನ್ನು, ಆ ಜಾಗವನ್ನು ಸಂಕಲ್ಪ ಭೂಮಿ ಅಂತ ಪರಿಗಣಿಸ್ತಾರೆ. ಅಲ್ಲೇ ಒಂದು ಸಂಕಲ್ಪ ಮಾಡ್ತಾರೆ. ಏನು ಅಂದರೆ, ನಾನೇ ಇಷ್ಟು ಅತ್ಯಂತ ಹೆಚ್ಚು ಓದು ಬರಹ ಮತ್ತು ವಿದ್ಯೆಯನ್ನು ಸಂಪಾದಿಸಿದಾಗೂ ಸಹ ನನಗೆ ಈ ರೀತಿ ಒಂದು ಜಾತಿ ತಾರತಮ್ಯವನ್ನು ಮಾಡುವಾಗ ನನ್ನ ಜನ ಹಳ್ಳಿಯಲ್ಲಿರ್ತಕ್ಕಂಥ ನನ್ನ ಜನ ಅನಕ್ಷರಸ್ಥರಾಗಿ ಎಷ್ಟೆಲ್ಲ ಕಷ್ಟಗಳು ಶತಮಾನಗಳಿಂದ ಕಷ್ಟವನ್ನು ಅನುಭವಿಸ್ತಾರೆ. ಅದಕ್ಕಾಗಿ ನಾನು ನನ್ನ ಜೀವನ ಪೂರ್ತಿ ನಾನು ಇವರಿಗಾಗಿ ಸ್ಯಾಕ್ರಿಫೈಸ್ ಮಾಡಿ ಅವರ ಜೀವನ ಒಂದು ಗುಣಮಟ್ಟವನ್ನು ಸುಧಾರಿಸಲಿಕ್ಕೆ ನಾನು ಕಟಿಬದ್ಧನಾಗಿ ಸತತ ಪ್ರಯತ್ನ ಮಾಡ್ತೇನೆ ಅಂತ ಒಂದು ಪ್ರಮಾಣ ವಚನವನ್ನು, ಒಂದು ಸಂಕಲ್ಪವನ್ನು ಮಾಡ್ತಾರೆ. ಆ ಸಂಕಲ್ಪದಿಂದಾಗಿಯೇ ಬಾಬಾ ಸಾಹೇಬರು ತಮ್ಮ ವಿದ್ವತ್ತನ್ನು, ತಮ್ಮ ವಿದ್ಯೆಯನ್ನು, ತಮ್ಮ ಒಂದು ಸಮಯವನ್ನು, ತಮ್ಮ ಒಂದು ಆರೋಗ್ಯವನ್ನು ನಮಗಾಗಿ ಸ್ಯಾಕ್ರಿಫೈಸ್ ಮಾಡಿ ಅನೇಕ ಜನರೊಂದಿಗೆ ಹೋರಾಟ ಮಾಡಿ ನಮಗೆ ಬಾಬಾ ಸಾಹೇಬರು ಈಗಿರತಕ್ಕಂಥ ವ್ಯವಸ್ಥೆಗೆ ಅವರು ಕಾರಣೀಭೂತರಾಗಿದ್ದಾರೆ. ಒಂದೇ ಒಂದು ವಿಚಾರವನ್ನು ಹೇಳಿ ಕೊನೆಗೊಳಿಸೋಣ. ಈಗ ನಾವು ರಿಸರ್ವೇಷನ್ನಿಂದ ರಿಸರ್ವೇಷನ್ನ ಒಂದು ಬೆನಿಫಿಷರಿಯಾಗಿ ನಾವು ರಿಸರ್ವೇಷನ್ ಸೌಲಭ್ಯಗಳನ್ನು ಪಡ್ಕೊಂಡು ಕೆಲವು ಕಡೆ ನೌಕರಿ ಮಾಡಿ ನಾವು ನಮ್ಮ ಬಾಬಾ ಸಾಹೇಬರ ಮಿಷನ್ನನ್ನು ಮರೆತು ನಾವು ಸ್ವಾರ್ಥಿಗಳಾಗಿ ನಾವು ಸಮಾಜವನ್ನು ನೋಡದೆ, ನನ್ನ ಹಿಂದಿರ್ತಕ್ಕಂಥ ಜನರನ್ನು ನೋಡದೆ, ನಾವು ನಮ್ಮ ಮನೆ ಮಠ ಮತ್ತು ಮಕ್ಕಳಷ್ಟೇ ಒಂದು ಸ್ವಾರ್ಥಿಗಳಾಗಿ ಈ ರಿಸರ್ವೇಷನ್ ಬೆನಿಫಿಷರಿ ಅಂದರೆ ನೌಕರಿಯಲ್ಲಿ ಬೆನಿಫಿಟ್ ಪಡೆದಂಥ ನೌಕರದಾರರು 2 ತಲೆಮಾರಿನಗಳ ಜನ ಯಾವುದೇ ಒಂದು ಈ ಸಾಮಾಜಿಕ ಪರಿವರ್ತನೆಯಲ್ಲಿ ಪಾಲ್ಗೊಳ್ಳದೆ ತಮ್ಮ ಜೀವನವನ್ನು ಮುಗಿಸಿದ್ದಾರೆ. ಅದಕ್ಕಾಗಿ ಮತ್ತು ಇನ್ನೂ ರಾಜಕೀಯ ರಂಗದಲ್ಲಿರ್ತಕ್ಕಂಥವರು ಸಹ ಈ ನಿರ್ಗತಿಕರಾದ ನಾವು ಒಂದೇ ಕ್ಷಣದಲ್ಲಿ ಬಾಬಾ ಸಾಹೇಬರ ಒಂದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಿಂದ ಬಂದು ತಾವು ಸಂಸದರು, ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಆದಮೇಲೂ ಸಹ ಸಾಮಾಜಿಕ ಜವಾಬ್ದಾರಿಯನ್ನು ಮರೆತು ರಾಷ್ಟ್ರಪತಿಗಳೂ ಆಗಿದ್ದಾರೆ. ಈಗಿರ್ತಕ್ಕಂಥ ನಮ್ಮ CJI ಅವರು ಸಹ ಅವರನ್ನು ಸಹ ನಾವು ಕಾಣ್ಬೋದು. ಅತ್ಯಂತ ಉನ್ನತ ಹುದ್ದೆ, ನ್ಯಾಯಾಂಗದ ಅತ್ಯಂತ ಹುದ್ದೆಯಲ್ಲಿ ಆಸೀನರಾಗಿದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿದ್ದಾಗೂ ಸಹ ಜನ ತನ್ನ ಸಾಮಾಜಿಕ ಜವಾಬ್ದಾರಿಯನ್ನು ಮರೆತು ಬದುಕ್ತಾರೆ. ಆದರೆ ಬಾಬಾ ಸಾಹೇಬರು ಎಷ್ಟು ವಿದ್ವತ್ತನ್ನು ಗಳಿಸಿದರು ಅಂದರೆ, ಅವರು ನಿಮಗೆ ತಿಳಿದ ಹಾಗೆ ಅವರು 2-3-4 ವಿದೇಶಗಳಲ್ಲಿ ಅತ್ಯಂತ ಈ ದೇಶದಲ್ಲಿ ಯಾರೂ ಪಡೆಯದೇ ಇರತಕ್ಕಂಥ ಡಾಕ್ಟರೇಟ್ ಪದವಿಗಳನ್ನು ಪಡೆದಿದ್ದರು. ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ ಬಾಬಾ ಸಾಹೇಬರು ವಿದೇಶದಲ್ಲಿ ತಾವು ಕೇಳಿದಂಥ ನೌಕರಿಗಳನ್ನು, ತಾವು ಕೇಳಿದಂಥ ಒಂದು ಹುದ್ದೆಗಳನ್ನು, ಆಸ್ತಿ ಅಂತಸ್ತುಗಳನ್ನು ಸಂಪಾದನೆ ಮಾಡಿ ಅವರು ಹಾಯಾಗಿ ಜೀವನವನ್ನು
ಕಳೀಬೋದಾಗಿತ್ತು. ಆದರೆ ಅವರು ಸಂಕಲ್ಪ ಮಾಡಿ ತನ್ನ ಮಕ್ಕಳನ್ನು, ತನ್ನ ಹೆಂಡತಿಯನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಜೀವನವನ್ನು ಅವರಿಗೆ ಕೊಡದೆ ನಮಗಾಗಿ ಸತತ ಪ್ರಯತ್ನ ಮಾಡಿದ ಬಾಬಾ ಸಾಹೇಬರು ಅವರು ಕೊನೆ ಒಂದು ಗಳಿಗೆಯಲ್ಲಿ ಸತತ ಏನಂದರೆ ಅವರು ಬಹಳ ಒಂದು 65 ವರ್ಷಗಳ ಜೀವನದಲ್ಲಿ ಇನ್ನೂ ಕೆಲವು 10-15 ವರ್ಷಗಳು ಅಥವಾ 10-15 ವರ್ಷಗಳು ಅವರು ಬದುಕಿದರೆ ಇನ್ನೂ ಈ SC STಗಳ ಅವರು ಬಾಬಾ ಸಾಹೇಬ್ ಕೊನೆಗೆ ದುಃಖಿತರಾಗಿ ಹೇಳ್ತಾರೆ, ನಾನು ಈ ಓದಿದ ಈ ಅಕ್ಷರಸ್ಥ ಜನರಿಗಾಗಿ ಈ ರಿಸರ್ವೇಷನ್ನು ಮತ್ತು ಅಕ್ಷರಸ್ಥ ನೌಕರದಾರರ ಪೊಲಿಟಿಷಿಯನ್ಸು ಅವರಿಗಾಗಿ ಏನೆಲ್ಲ ಮಾಡಿದೆ, ಆದರೆ ಅವರು ತಮ್ಮ ಜವಾಬ್ದಾರಿಗಳನ್ನು ಅರಿತು ಕೆಲಸ ಮಾಡದೇ ಇರೋದರಿಂದ ಅವರು ದುಃಖಿತರಾಗಿ ಹೇಳ್ತಾರೆ, ನಾನು ಈ ದೇಶದಲ್ಲಿರ್ತಕ್ಕಂಥ ನನ್ನ ಅನಕ್ಷರಸ್ಥ ಬಂಧುಗಳಿಗಾಗಿ ಏನನ್ನು ಮಾಡಲಿಕ್ಕಾಗಿಲ್ಲ. ನನ್ನ ಆಯುಷ್ಯ ಅಂದರೆ ನನಗೆ ಈ ಇರ್ತಕ್ಕಂಥ ಸಣ್ಣ ಪುಟ್ಟ ಕಾಯಿಲೆಗಳು ಗಂಭೀರವಾಗ್ತಾ ಹೋಗ್ತವೆ. ಹೀಗಾಗಿ ಅವ್ರ ದುಃಖಕ್ಕೊಳಗಾಗಿ ಬಾಬಾ ಸಾಹೇಬರು ಅವರು ತಮ್ಮ ಆಪ್ತ ಸಹಾಯಕರ ಮುಂದೆ ಈ ಅಳನ್ನು ತೋಡಿಕೊಂಡಿರ್ತಾರೆ. ಮತ್ತು ಬಾಬಾ ಸಾಹೇಬರು ಹೇಳೋ ಹಾಗೆ ಈ ಅಕ್ಷರಸ್ಥರು, ಈ ಕಲಿತ ಜನಂತ ವಿದ್ಯಾವಂತರನ್ನತಕ್ಕಂಥವರೇ ನನಗೆ ನನ್ನ ಒಂದು ಮಿಷನ್ನನ್ನು ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೆ ತಯಾರಾಗಲಿಲ್ಲ. ನನಗೆ ಯಾರೂ ಸಹ ಒಬ್ಬರು ಕಾಣಲಿಲ್ಲ. ಎಲ್ಲರೂ ತಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ನನಗೆ ಇಂಥ ಹುದ್ದೆಗಳು ಬೇಕು, ತನಗೆ ಅಂಥ ಒಂದು ವ್ಯವಸ್ಥೆ ಬೇಕು ಅಂತ ಕೇಳ್ತಾನೆ ಬಂದರು. ಆದರೆ ಸಾಮಾಜಿಕವಾಗಿ ನಾನು ಏನನ್ನು ಮಾಡಲಿಕ್ಕೆ ಅಥವಾ ಸಮಾಜದ ನನ್ನ ಚಳವಳಿಯನ್ನು ಮುಂದುವರಿಸಲಿಕ್ಕೆ ಯಾರೂ ಮುಂದೆ ಬರಲಿಲ್ಲ ಅನ್ನೋ ಮಾತನ್ನು ಕೊನೆಗಾಲದಲ್ಲಿ ಹೇಳ್ತಾ ಬಾಬಾ ಸಾಹೇಬರು ಹೇಳಿದ ಹಾಗೆ ಅವ್ರ ರಥವನ್ನು ನಾವು ಅದು ಮುಂದಕ್ಕೆ ಕೊಂಡೊಯ್ದಿದ್ದರೂ ಸಹ ಅದನ್ನು ಹಿಂದಕ್ಕೆ ಒಯ್ಯಬಾರ್ದು, ಹಿಂದಕ್ಕೆ ತೆಗೆದುಕೊಂಡು ಹೋಗಬೇಡಿ ಅಂತ ಹೇಳಿದ್ದು ಇದೆ. ಆದರೆ ನಾವು ಈಗಿನ ಒಂದು ಪರಿಸ್ಥಿತಿಯಲ್ಲಿ ನೋಡಿದಾಗ ಈ ಬಾಬಾ ಸಾಹೇಬರು ಎಳೆದು ತಂದ ರಥವನ್ನು ನಾವು 100 ವರ್ಷಗಳ ಹಿಂದೆ, 100 ಕಿಲೋಮೀಟರ್ಗಳಲ್ಲ, 100 ವರ್ಷಗಳ ಹಿಂದೆ ಮತ್ತೆ ತಗೊಂಡು ಹೋಗಿದ್ದೀವಿ. ಅದಕ್ಕೆ ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು, ಬಾಬಾ ಸಾಹೇಬರು ಜೀವನದಲ್ಲಿ ಯಾರ್ಯಾರು ಯಾವ ಪಕ್ಷಗಳು, ಯಾವ ಸಂಸ್ಥೆಗಳು, ಯಾವ ಒಂದು ಜಾತಿ ಧರ್ಮದ ಜನ ಅವರನ್ನು ಇರುವಾಗಲೇ ಈ ಒಂದು ವಿರೋಧ ವ್ಯಕ್ತಪಡಿಸಿ ಅವರನ್ನು ಹಿಂಸೆ ಕೊಟ್ಟು ಅನೇಕ ಬಾರಿ ಹಲ್ಲೆಗಳನ್ನು ಮಾಡಿದಂಥ ಜನ ಈಗ ಬಾಬಾ ಸಾಹೇಬರ ಬೆಳಕು, ಬಾಬಾ ಸಾಹೇಬರು ಭಾರತದ ಭಾಗ್ಯ ವಿಧಾತ ಎಂತೆಲ್ಲ ಕೊಂಡಾಡಿ ಈ ಅನೇಕ ಚಳವಳಿಗಳಲ್ಲಿ ಭಾಗಿಯಾದ ನನ್ನ ಕೆಲವು ಜನ ಮನುಸ್ಮೃತಿಯನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಕೆಲವು ಸಂಸ್ಥೆ ಮತ್ತು ಪಕ್ಷಗಳಲ್ಲಿ ಕೆಲಸ ಮಾಡತಕ್ಕಂಥದ್ದು ದುರದೃಷ್ಟಕರ. ಅದಕ್ಕಾಗಿ ನಾವೆಲ್ಲ ಮತ್ತೆ ಒಂದಾಗಿ ಈ ಅಕ್ಷರ ಅನ್ನೋದು ಬರೀ ನೌಕರಿಗಾಗಿ ನಾವು ಅಕ್ಷರವನ್ನು ಪಡಿತಾ ಇದ್ದೀವಿ. ಸೋಷಿಯಲ್ ಲಿಟ್ರಸಿ ಕಡಿಮೆ ಆಗ್ತಾಯಿದೆ. ಅದನ್ನು ಹೆಚ್ಚು ಮಾಡ್ತಾ ನಾವೆಲ್ಲರೂ ಮತ್ತೊಮ್ಮೆ ಬಾಬಾ ಸಾಹೇಬ್ರ ಮಿಷನ್ ಕಡೆ ಮುಂದುವರಿಯೋಣ ಅಂತ ಹೇಳ್ತಾ ನಾನು ಹೀಗೆ ನಮ್ಮ ಮುಂದಿರ್ತಕ್ಕಂಥ ಗಂಭೀರವಾದ 2 ಸಮಸ್ಯೆಗಳ ಬಗ್ಗೆ ಮಾತಾಡಿ ಮುಗಿಸ್ತೇನೆ. ಒಂದು, ಈ ಗ್ವಾಲಿಯರ್ ಹೈಕೋರ್ಟ್ನಲ್ಲಿ ಬಾಬಾ ಸಾಹೇಬರ ಪ್ರತಿಮೆಯನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಕೆಲವು ಜಾತಿವಾದಿ ಮನಸ್ಸುಗಳು ವಿರೋಧ ಮಾಡ್ತಾ ಇದ್ದಾವೆ. ಇನ್ನೊಂದು, ಈ ಮಹಾಬೋಧಿ ಮಹಾವಿಹಾರ ಸೊಸೈಟಿ ಮುಕ್ತಿ ಆಂದೋಲನವನ್ನು ಅದು ಫೆಬ್ರವರಿ 12ರಿಂದ ಪ್ರಾರಂಭವಾಗಿ ಇಲ್ಲಿವರೆಗೆ ಸತತವಾಗಿ ನಡೀತಾ ಇದೆ. ಅದು ಸುಪ್ರೀಂ ಕೋರ್ಟಿನಲ್ಲಿಯೂ ಸಹ ಒಂದು ಪಿಟಿಷನ್ ಇರೋದರಿಂದ ಈ ಸುಪ್ರೀಂ ಕೋರ್ಟ್ನಲ್ಲಿ ಬುದ್ಧಿಸ್ಟ್ CJI ಗವಾಯಿ ಸಾಹೇಬರು ಇರೋದರಿಂದ ಅವರಲ್ಲಿ ನಾನು 2 ಪ್ರಕರಣಗಳ ಅವುಗಳಲ್ಲಿ
ಇಂಟರ್ವೆನ್ಷನ್ ಮಾಡಿ ಅತಿ ಶೀಘ್ರದಲ್ಲಿ ಅವುಗಳನ್ನು ರಿಸಾಲ್ವ್ ಮಾಡ್ತಾರೆ ಅಂತ ಹೇಳ್ತಾ, ರಿಸಾಲ್ವ್ ಮಾಡಬೇಕು ಸಹ. ಏಕೆಂದರೆ ಇವು ಬಹಳ ಈ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನ ಇದು ಸ್ವತಂತ್ರ ಪೂರ್ವದಿಂದ ನಡೆದು ಬರ್ತಾ ಇದೆ. ಅದಕ್ಕೆ ಒಂದು ಗವಾಯಿ ಸಾಹೇಬರು ಅದಕ್ಕೆ ಒಂದು ಸೂಕ್ತವಾದ ಪರಿಹಾರವನ್ನು ಸೂಚಿಸ್ತಾರೆ ಹೇಳ್ತಾ, ನಾವೆಲ್ಲರೂ ಮತ್ತೆ ಮತ್ತೆ ಮಾತನಾಡುವ, ಮತ್ತೆ ಒಂದು ಪ್ರಬುದ್ಧ ಮನಸ್ಸುಗಳು ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಫೂಲೆ ಪೆರಿಯಾರ ವಿಚಾರಗಳನ್ನು ಮಾತನಾಡ್ತಾ ಅವುಗಳನ್ನು ಗ್ರೌಂಡ್ ಲೆವೆಲ್ ಇಂಪ್ಲಿಮೆಂಟ್ ಮಾಡುವ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋ ಒಂದು ಪ್ರಯತ್ನದಲ್ಲಿ ನಾವು ಮುಂದೆ ಸಾಗಬೇಕು. ಅಂದಾಗ ಮಾತ್ರ ಈ ದೇಶ ಪ್ರಬುದ್ಧ ಭಾರತವನ್ನು ಕಟ್ಟಲಿಕ್ಕೆ, ಬಾಬಾ ಸಾಹೇಬರ ಕನಸಿನ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ಹೆಚ್ಚಿನ ಇಂಥ ವಿಚಾರಗಳನ್ನು ತಿಳಿದುಕೊಳ್ಳಲು ತಾವು ಬಾಬಾ ಸಾಹೇಬ್ ಭಾರತ ಯೂಟ್ಯೂಬ್ ಚಾನಲನ್ನು ಶೇರ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ, ತಮ್ಮನ್ನೆಲ್ಲರನ್ನು ಮತ್ತೊಮ್ಮೆ ಜೈ ಭೀಮ್ ವಂದನೆಗಳನ್ನು ತಿಳಿಸ್ತೇನೆ. ಜೈ ಭೀಮ್.